ಕಾರ್ನ ಹೊಡೆದಕೊಂಡಿದ್ದಾರೆ. ನಮ್ಮ ಕಾರ್ ಆಕ್ಸಿಡೆಂಟ್ ಆಯ್ತು ಇವತ್ತು. ರೈಟ್ ಅಲ್ಲಿರೋ ಫ್ಯಾಮಿಲಿ ಒಬ್ರು ಮಗಳಿದ್ದು ಬರ್ತ್ಡೇ. ಸೊ 3 ಫ್ಯಾಮಿಲಿ ಇವಾಗ ನಾವು ಬರ್ತ್ಡೇ ಹೋಗ್ತಾ ಇದೀವಿ. ನಾನು ಏನು ಗೊತ್ತಿಲ್ಲ ಅಂಕಲ್, ಗೊತ್ತಿಲ್ಲದೆ ಇರ್ತಾರೆ ಆಕ್ಟ್ ಮಾಡ್ಬೇಕು, ಗೊತ್ತಿದ್ರು ಗೊತ್ತಿಲ್ದಂಗೆ ಇರ್ಬೇಕು. ಗೈಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 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 ಬ್ಯಾಡ್ ನ್ಯೂಸ್, ಕೈ ಸುದ್ದಿ ಹೇಳ್ತೀನಿ ಬನ್ನಿ. ಫಸ್ಟ್ ಟೈಮು ನಮ್ಮ ಅಪ್ಪ ಏನು ಮಾಡಿದಾರಂತ ತೋರಿಸ್ತೀನಿ ಬನ್ನಿ. ಇದೇ ಅಕಸ್ಮಾತ್ ನಾನು ಮಾಡ್ಬಿಟ್ಟಿದ್ದಿದ್ರೆ ಮುಗೀತು ನನ್ನ ಕತೆ. ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಮಾಡಿದ್ರೆ ಎಷ್ಟು ಬೈತಾರೆ, ಅದನ್ನೇ ನಮ್ಮ ಅಪ್ಪ ಮಾಡಿದ್ದಾರೆ. ಇವಾಗ ತೋರಿಸ್ತೀನಿ ಬನ್ನಿ. ಓ ಹಾಯ್, ನಮಸ್ತೆ ಮೇಡಮ್, ನಮಸ್ತೆ. ನಮ್ಮ ಡ್ಯಾಡಿ ಎಂತ ಕೆಲಸ ಮಾಡಿದಾರೆ ಅಂದ್ರೆ ಕಾರ್ನ ಹೊಡೆದಾಕೊಂಡಿದ್ದಾರೆ. ಎಲ್ಲಿ 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 ತೋರ್ಸು. ಇದಾ ಅಪ್ಪ 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 ನೋಡಿ ಹೆಂಗ್ ಹೊಡೆದಾಕೊಂಡವ್ರೆ. ಬೆಂಡಾಗೈತಲ್ಲ, ಬೆಂಡಾಗೈತೆ ನೋಡಿ, ಇಲ್ಲಿ ಇಷ್ಟು ಬೆಂಡಾಗೈತೆ. ಇದನ್ನೇ ನಾನು ಮಾಡ್ಬಿಟ್ಟಿದ್ರೆ ಮುಗೀತ್ ನನ್ನ ಕತೆ. ಇಷ್ಟು ಮಾಡೋರೆ. ಇವಾಗ ನಾನಂತೂ ಬಯಕಾಗಲ್ಲ, ನಮ್ಮ ಅಮ್ಮನ ಕೈಲಿ ಬಯಸ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಏನಂದ್ರೆ, ಇಲ್ಲಿ ಬಿಸಿಲಿತ್ತಲ್ಲ, ಅದಕ್ಕೆ ನೆರಳಲ್ಲಿ ನಿಲ್ಸೋಣ ಒಂದ್ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದವ್ರು. ಇಲ್ಲಿ ಕಾರ್ ಹತ್ತಿಸ್ಬಿಟ್ಟು ಇಲ್ಲಿಗೆ ಟಚ್ ಮಾಡ್ಸೋರೆ. ಛೇ, ನಮ್ಮ ಕಾರ್ ಆಕ್ಸಿಡೆಂಟ್ ಆಯ್ತು ಇವತ್ತು. ನಮ್ಮ ಓನರ್ ಮಕ್ಳು ಜಗಳ ಮಾಡ್ತಾರಪ್ಪ. ಇದನ್ನ ಖಂಡಿಸ್ತೀನಿ ನಾನು. ಯಾರ ಜೊತೆ ಜಗಳ ಮಾಡ್ತಾ ಇದ್ದೀರಾ ಗೊತ್ತಾ? ಪಾಪ ಜಗಳ ಮಾಡೋಣ. ನಮಸ್ತೆ, ಹಾಯ್, ನಮಸ್ತೆ ಮಾಮಿ. ಈಗ ನನಗೆ ಗೊತ್ತಿಲ್ಲ, ಒಂದು ಕೆಲಸ ನೀನು ಮಾಡ್ಕೊಡ್ಬೇಕು. ಅಪ್ಪ ಬಂದಿದ ತಕ್ಷಣ ಬೈಬೇಕು ನೀನು. ಯಾಕಂದ್ರೆ ಅದೇ ಅಕಸ್ಮಾತ್ ನಾನ್ ಮಾಡ್ಬಿಟ್ಟಿದ್ರೆ ಸಖತ್ ಬೈತಿದ್ರು. ಇವಾಗ ನಾನಂತೂ ಹೇಳಕ್ಕಾಗಲ್ಲ, ನಮ್ಮ ಅಮ್ಮ ಹೇಳ್ತಾರೆ. ಈಗ ಸರಿ ಮೇಲ್ ಬಾ, ನಾನೇ ನೋಡ್ತಾ ಇದ್ದೀನಿ ಕಲ್ಲು ಅಂತ ನಾನೇ ಕೂಗಾಡಿ. ಇವಾಗ ನಮ್ಮ ಅಮ್ಮನ ಕೈಲಿ ಬೈಸ್ತೀನಿ. ವೈಟಿಂಗ್ ಇಲ್ಲೇ ಅಂದ್ಕೊ ಪರವಾಗಿಲ್ಲ. ಇಲ್ಲಿ ಬರ್ತಿದ್ದಂಗೆ ಬೈಬೇಕು. ಹಲೋ ಡ್ಯಾಡಿ ಬಂತು. ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ ಕೂಗಿ, ಹೋಯ್ತು ಕಲ್ಲು ಮೇಲೆ ಬಿಟ್ಟಿದ್ಯಾ, ಕಲ್ಲು ಮೇಲೆ ಅಂದ್ರೆ ಬಿಡ್ತಾನೆ ಇದೆಯಾ. ಇದನ್ನ ಇಲ್ಲಿರೋ ಬಿಸಿಲು ಇವತ್ತ ಸುಡ್ತಾ ಇದೆ, ಚಿರುಚುರು ಅಂತ ಐತಲ್ಲ, ತಗ್ಗದೇ ಇಲ್ಲ. ನಾನ್ ಮಗನ್ ತಗ್ಗದೇ ಇಲ್ಲ. ಹಂಗ ಹೇಳದೇ ಇಲ್ಲ. ಇನ್ನೊಂಚೂರು ಬೈ. ಮಾನ ಮರ್ಯಾದಿಲ್ವ ನಿನ್ಗೆ? ನನ್ನ ಮಗ ಏನಾರು ಸುಮ್ಮನೆ ತಗೊಂಡು ಗಾಡಿ ಕ್ಲೀನ್ ಮಾಡಿಲ್ಲ, ಗಾಡಿ ಹಂಗ ಈಗ ತಗೋದಲ್ಲಪ್ಪ. ಏನ್ ಮಾಡ್ಕೊಂಡ್ ಬಂದೆ ನೋಡ್ದ? ಇನ್ನೊಂದ್ಸಲಿ ಮಾಡು ಅಮ್ಮ, ಇನ್ನೊಂದ್ಸಲಿ ಮಾಡು ಅಮ್ಮ. ಅದೇ ಹಿಂಗೆ ಅದು ಏನೋ ಅದೇ ಕೇಳಿಸ್ಕೊಂಡ್ರ, ಅದೇ ನಾನೇನಾದ್ರೂ ಮಾಡಬಿಟ್ಟಿದ್ರೆ ಮುಗೀತ್ ನನ್ ಕತೆ. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, 3 ಫ್ಯಾಮಿಲಿ ಅಂದ್ರೆ ನಮ್ಮ ಮನೆ ಬಿಟ್ಟು ಲೆಫ್ಟ್ ಸೈಡ್ ಒಂದು ಫ್ಯಾಮಿಲಿ, ರೈಟ್ ಸೈಡ್ ಒಂದು ಫ್ಯಾಮಿಲಿ. ಸೊ 3 ಫ್ಯಾಮಿಲಿನೂ ಕೂಡ ಬರ್ಡೇಗೆ ಹೋಗ್ತಿರೋದು. ಅಂದ್ರೆ ರೈಟ್ ಅಲ್ಲಿರೋ ಫ್ಯಾಮಿಲಿ ಒಬ್ರು ಮಗಳಿದ್ದು ಬರ್ತ್ಡೇ. ಸೊ 3 ಫ್ಯಾಮಿಲಿ ಇವಾಗ ನಾವು ಬರ್ತ್ಡೇ ಹೋಗ್ತಾ ಇದೀವಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಕಾರ್ ಇನ್ಸಿಡೆಂಟ್ ತೋರಿಸ್ತೆ, ಆಮೇಲೆ ಇವಾಗ ಹೊರಡೋದಿಕ್ಕೆ ಬರ್ಡೇ ಹೋಗೋದಿಕ್ಕೆ ತೋರಿಸ್ತಾ ಇದ್ದೀನಿ. ಪ್ರೈವೇಟ್ ಥಿಯೇಟರ್ ನಾವು ತಗೊಂಡಿದ್ದು 3 ಗಂಟೆಗೆ. ನೋಡಿ ಟೈಮ್ 2:45, 3:15 ಹೊರಡಲ್ಲ. ಟೈಮ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಮ್ಯಾಟರ್ ಆಗುತ್ತೆ. ಟೈಮ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಗೊತ್ತಾಯ್ತೇನ್ರಿ? ಓಕೆ ಎಸ್ ಸರ್. ನಮ್ಮಮ್ಮನೆ ಅದೇನೋ ಗೊತ್ತಿಲ್ಲಪ್ಪ, ನಮ್ಮಮ್ಮ ಅದೇನಿಕ್ಕೂ ಅಷ್ಟು ಲೇಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇವಾಗ ಹೊರಡ್ಬೇಕು. ಅಂಡ್ ಎಷ್ಟು ಜನ ಬರ್ತಿದ್ವಿ, ಯಾರ್ಯಾರಿದ್ದಾರೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಟೈಮ್ ಒಂದು ಇವಾಗ 2:45. ಇನ್ನೊಂದು ಸ್ವಲ್ಪ ದಿನ, ಒಂದು 5 to 10 minutes ಅಲ್ಲಿ ಹೊರಡ್ಬಿಡ್ತೀವಿ ಅಷ್ಟೇ. ಇನ್ನೊಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ, ಈಗ ನಾವು ಪ್ರೈವೇಟ್ ಥಿಯೇಟರ್ಗೆ ಹೊರಡ್ಬೇಕಿತ್ತು, ಈಗ ಸ್ನಾನ ಮಾಡಿ ಹೋಗೋಣ. ಇದು ನಮ್ಮ ಟೈಮ್ ಸೆನ್ಸ್ ಅಂದ್ರೆ. ಒಬ್ರು ಹೊರಡೋ ಟೈಮ್ ಅಲ್ಲಿ ಸ್ನಾನಕ್ಕೆ ಹೋಗ್ತಾರೆ, ಒಬ್ರು ಹೊರಡೋ ಟೈಮ್ ಅಲ್ಲಿ ಮೇಕಪ್ ಮಾಡ್ಕೋತಾರೆ, ಒಬ್ರು ಹೊರಡೋ ಟೈಮ್ ಅಲ್ಲಿ ಡಿಮಾರ್ಟ್ ಇಂದ ಈಗ ಬರ್ತವ್ರೆ. ಎಂತ ಸಂಸ್ಕೃತ, ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋಂಗೆ ರೈಟ್ ಸೈಡ್ ಇಲ್ಲಿರೋ ಫ್ಯಾಮಿಲಿ ಮಾತ್ರ ಒಬ್ರು ಕರೆಕ್ಟ್ ರೆಡಿ ಆಗಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲೂ ಡಮಾರ್, ನಮ್ಮ ಮನೇಲೂ ಡಮಾರ್. ನಮ್ಮ ಮನೇಲಿ ನಾನು, ನಮ್ಮ ಅಪ್ಪ ಸಿನ್ಸಿಯರ್, ನಾವು ಪರ್ಫೆಕ್ಟ್, ಯಾವಾಗಲೂ ಆನ್ ಟೈಮ್ ರೆಡಿ ಇರ್ತೀವಿ. ಅಲ್ಲೊಬ್ರು ಇದ್ದಾರೆ, ಅವ್ರನ್ನೆಲ್ಲ ಆ ಟೈಮ್ ಸೆನ್ಸ್ಗೆ ಹೆಂಗ್ ಹೇಳ್ಕೊಡೋದು ಅಂತ ಗೊತ್ತಾಗಲ್ಲ. ಅಂಕಲ್
ನೀವೊಬ್ರು ಬೇಗ ರೆಡಿ ಆಗಿದ್ರಿ ಅಂಕಲ್, ಮೆಚ್ತೆ ಅಂಕಲ್. ಇವ್ರ ಫ್ಯಾಮಿಲಿ ಒಬ್ರು ಬೇಗ ರೆಡಿ ಆಗಿದ್ದಾರೆ. ಈಗ ಅವ್ರೆಲ್ರಿಗೂ ಥ್ಯಾಂಕ್ ಯು ಹೇಳೋಣ. ಆಂಟಿ ನೀವೊಬ್ರು ಬೇಗ ರೆಡಿ ಆಗಿದ್ರಿ ಆಂಟಿ, ಮೆಚ್ತೆ ಆಂಟಿ. ಇಲ್ಲ ಅಲ್ಲಿನ್ನೂ ರೆಡಿನೇ ಆಗಿಲ್ಲ ಇಬ್ರು ಫ್ಯಾಮಿಲಿ, ಅದಕ್ಕೆ ಇವ್ರ ಫ್ಯಾಮಿಲಿ ಒಬ್ರು ಬೇಗ ರೆಡಿ ಆಗಿದ್ದಾರೆ ಅಂತ ಹೇಳಿದೆ. ಫಾಸ್ಟ್, ಎಸ್ ಫಾಸ್ಟ್. ಗೈಸ್ ಕಂಪ್ಲೀಟ್ಲಿ ಎಲ್ಲ ರೆಡಿ ಆಗಿದ್ರು, ರೆಡಿ ಆಗ್ತಾವ್ರೆ. ಇನ್ನ ಈ ಕಡೆ ಒಬ್ರು ಒನ್ ಆಫ್ ದಿ ಸಖತ್ ಲೇಟ್ ಮಾಡಿದ್ರೆ ಇವ್ರೊಬ್ರೆ. ಡಿಫಾಲ್ಟ್ ಏನಿಲ್ಲ ಆಂಟಿ, ಬೇಕು ಬೇಕಂತಾನೆ ಮಾಡೋರೆ. ಇವಾಗ 3 ಫ್ಯಾಮಿಲಿದು ಒಂದೊಂದು ಕ್ಲಿಪ್ ಹಾಕ್ತೀನಿ, BGM ಜೊತೆಗೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಲೆಟ್ಸ್ ಗೋ. ಖರ್ಚಿ ಬೀಳ್ಸ್ಬಿಟ್ಟಲ್ಲಮ್ಮ, ಎಲ್ಲಿ ಖರ್ಚಿ ಬೀಳ್ಸ್ಬಿಟ್ರ ಕೆಳಗಡೆ. ಗೈಸ್ ಇವಾಗ ಓಡ್ತಾ ಇದೀವಿ ನಮ್ಮ ಕಾರಲ್ಲಿ. 1 2 ಇಷ್ಟು. ಇಲ್ಲಿ ಫುಲ್ ಲೇಡೀಸ್ ಗ್ಯಾಂಗು. ನಮ್ಮ ಅಪ್ಪ ಮತ್ತೆ ಅವರು ಆ ಕಡೆ ಬರ್ತಾರೆ. ನಾನು ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಅಂಕಲ್, ಲೆಟ್ಸ್ ಗೋ. ಗೈಸ್ ಈಗ ಜಸ್ಟ್ ಬಂದ್ವಿ, ರೀಚ್ ಆದ್ವಿ. ಎಲ್ಲರೂ ನೋಡಿ ರೆಡಿ ಇದಾರೆ. ಅಂಡ್ ಇವಾಗ ಮೇಲ್ ಹೋಗ್ಬೇಕು. ಮೇಲ್ ಹೋಗಿ ಏನು ಎತ್ತ ಅಂತ ನೋಡ್ಕೋಬೇಕು. ಆಸ್ ಯೂಶುವಲ್ ಎಲ್ಲ ಕಡೆ ಇದ್ದಂಗೆ ಮೇ ಬಿ ನನ್ನ ಪ್ರಕಾರ ಕಣ್ಣಿಗೆ ಬಟ್ಟೆ ಕಟ್ಟಿ ಬರ್ಬೋದು. ನನಗೆ ಗೊತ್ತಿಲ್ಲ, ಇವರು ಫಸ್ಟ್ ಟೈಮ್ ಮಾಡಿಸ್ತಿದಾರೋ ಇಲ್ಲಾಂದ್ರೆ ಇದು ಎಷ್ಟನೇ ಸರಿ ಅಂತ ಗೊತ್ತಿಲ್ಲ. ಕೇಳೋಣ ಅದನ್ನು ಕೂಡ. ಇವಾಗ ಯಾವ ತರ ರೆಡಿ ಇದೆ ಏನಿದೆ ಅಂತ ಚೆಕ್ ಮಾಡೋಣ. ಚೆಕ್ ಮಾಡಿ ಅವ್ರನ್ನ ಕರ್ಸುವ. ಎನಿವೇಸ್ ಇಲ್ಲಿ 2 ಪ್ರೈವೇಟ್, 2 ಅಲ್ಲ ಒಬ್ರು ಇರೋದು ಆ ಕಡೆ. ಓಕೆ 2 ಇದೆ. ಅಂಡ್ ಆಸ್ ಇಟ್ ಈಸ್ ಇದು ಬರ್ಡೇಗೆ ಅಂತಾನೆ ರೆಡಿ ಮಾಡಿ ಇಕ್ಕಿರ್ತಾರೆ. ಅಂಡ್ ನಾವು ಬಂದು ಕೇಕ್ ಕಟ್ ಮಾಡೋದಷ್ಟೇ. ಹೆಸರು ಬಂದು ನೋಡ್ಕೊಡಿ, ಹೆಸರು ಬಂದು ಜಾಹ್ನವಿ. ಕೇಕ್ ತರಕ್ ಹೋಗಿದಾರಂತೆ, ಅದು ಬಂದಿದ್ದಷ್ಟೇ ಆಲ್ ಸೆಟ್ ಅಂಡ್ ಡನ್. ಹಂಗೆಲ್ಲ ನೋಡ್ಬಾರ್ದಂತೆ, ಸುಮ್ಮನೆ ಹಂಗೆಲ್ಲ ನೋಡ್ಬಾರ್ದು. ಬರ್ಡೇನ ಬರ್ಡೇ ತರ ಮಾಡ್ಬೇಕು ಆಂಟಿ, ಬರ್ಡೇನ ಬರ್ಡೇ ತರ ಮಾಡ್ಬೇಕು. ನೀವು ಎಂತ ಪಾಪ ಜಾನು ಏನು ಗೊತ್ತಿಲ್ಲ ಅಂಕಲ್, ಗೊತ್ತಿಲ್ದೇ ಇರ್ತಾರೆ ಆಕ್ಟ್ ಮಾಡ್ಬೇಕು, ಗೊತ್ತಿದ್ರು ಗೊತ್ತಿಲ್ದಂಗೆ ಇರ್ಬೇಕು. ಹಂಗಿರ್ಬೇಕು ಕರೆಕ್ಟ್. ಆಂಟಿ ಎನಿ ಎಕ್ಸ್ಪ್ರೆಷನ್ ಕೊಡಿ, ಒಂದು ಕೊಡಿ ಆಂಟಿ, ಒಂದ್ಸಲಿ ಮಾಡಿ. ಈಗ ನಿಮ್ ಬರ್ಡೇ ದೊಡ್ಡದಾಗ ಮಾಡ್ಬಿಟ್ರೆ ಹೇಳಿ. ಬರುತ್ತೀಗ ಹೇಳಿ ಮಾಡಿ. ಬರ್ರಿ ಆಂಟಿ, ನೀವು ಒಂದ್ಸಲ ಟ್ರೈ ಮಾಡಿ. ಅಂಕಲ್ ನೀವು ನಮ್ಮ ಅಮ್ಮನ ಕೇಳಲೇಬಾರ್ದು, ಆರಾಮ ಮಾಡ್ಬಿಡ್ತಾರೆ. ಗೈಸ್ ನಾವು ಈ ಒಂದು ಪ್ರೈವೇಟ್ ಥಿಯೇಟರ್ನ ತಗೊಂಡಿದ್ವಿ. ಬಟ್ ಏನಂದ್ರೆ ಇದೊಂದು ಸ್ವಲ್ಪ ಚಿಕ್ಕದಾಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಅದು ಇಲ್ಲಿಗೆ ಬರುತ್ತಂತ, ಅಂದ್ರೆ ಆ ಅಮೌಂಟಿಗೆ ಇದು ಕೊಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಸೊ ಇವಾಗ ಇಲ್ಲಿರೋ ಪ್ರೈವೇಟ್ ಥಿಯೇಟರ್ ಬೇಡ ಅಂದ್ಬಿಟ್ಟು ಇನ್ನೊಂದು ಅಲ್ಲಿದೆ. ಆಸ್ ಇಟ್ ಈಸ್ ನನ್ನ 100K ಸೆಲೆಬ್ರೇಷನ್ ಅಲ್ಲೇ ಮಾಡಿಸಿದ್ದು. ಇವಾಗ ಅಲ್ಲೇ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತಿದ್ದೀವಿ. ಈಗ ಹೋಗಿ ನೋಡ್ಬೋದು, ಈಗ ಹೋಗಿ ನೋಡಿ. ಪ್ಲಾನ್ ಎಲ್ಲ ಚೇಂಜ್ ಆಗ್ಬಿಡೈತೆ ಈಗ ಹೋಗಿ ನೋಡಿ, ಪರವಾಗಿಲ್ಲ. ಇಲ್ಲೇನೇನು ಐತೆ ನೋಡ್ಬೋದು ನೀವೀಗ. ಈಗ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಇರಿ. ಫೋಟೋ ಶೂಟ್ ನಡೀತೈತಿ ಇಲ್ಲಿ. ಸೊ ಇಷ್ಟೊತ್ತು ಇಲ್ಲಿ ಪಾರ್ಟಿ ಮಾಡಿದ್ರು. ಇಲ್ಲೊಂಥರ ಡಿಫ್ರೆಂಟ್ ಸ್ಮೆಲ್ ಇದೆ. ನನ್ನ ಪ್ರಕಾರ ಬಲೂನ್ ಜೊತೆಗೆ ಕೇಕ್ ಮಿಕ್ಸ್ ಆಯ್ತು. ಗೈಸ್ ಆಲ್ಮೋಸ್ಟ್ ಡನ್. ಇವಾಗ ಕರೆಯುವ ಸಮಯ ಅಷ್ಟೇ. ಜಾಗ ಬಿಡಿ. ಜಾನು ನಿನಗೆ ಗೊತ್ತಿಲ್ಲದೆ ಇರೋ ಥರ ಆಕ್ಟ್ ಮಾಡಬೇಕು. ಆಂಟಿ ಎಕ್ಸ್ಪ್ರೆಷನ್ ಅಂಕಲ್, ಎಕ್ಸ್ಪ್ರೆಷನ್. ಗೈಸ್ ಆಲ್ಮೋಸ್ಟ್ ಡನ್ ಅಲ್ಲ, ಫುಲ್ ಡನ್. ಕೇಕ್ ಕಟಿಂಗ್ ಎಲ್ಲ ಆಯ್ತು. ಇವಾಗ ಡ್ಯಾನ್ಸ್ ಮಾಡುವ ಸಮಯ.
ಈಗ ಎಲ್ಲಾರು ಮೂರ್ ಫ್ಯಾಮಿಲಿನ ಹೆಂಗ್ ಡ್ಯಾನ್ಸ್ ಮಾಡ್ತಾರಂದ್ರೆ ನೆನ್ಸ್ಕೋಬೇಕು ವರ್ಷ ಪೂರ್ತಿ. ನಾನ್ ಆಡ್ತೀನಿ ನೋಡಿ. ರೆಡಿನಾ ಅಂಕಲ್? ಓಕೆ. ಹಾಕಿ ನೀವು ಅಂಕಲ್ ನೀವು ಬೇಕು. ಗೈಸ್ ಕಂಪ್ಲೀಟ್ಲಿ ಡನ್. ಎಲ್ಲ ಓಡ್ತಿದ್ದಾರೆ. ಬಾಯ್ ಹೇಳುವ ಸಮಯ ಈ ಒಂದು ಡೆಕೋರೇಷನ್ಗೆ. ಲೆಟ್ಸ್ ಗೋ. ಪಾರ್ಟಿ ಚೆನ್ನಾಗಿ ಮಾಡ್ಬಿಟ್ರು. ಪೇ ಮಾಡ್ದಲ್ಲೇ ಹೋಯ್ತಾ ಇದ್ದೀರಲ್ಲ. ಎಂತ ಪಾರ್ಟಿ ಮುಗೀತು, ಪೇ ಮಾಡ್ದಲ್ಲೇ ಹೋಗ್ತಾರೆ. ಸೇಮ್ ಆಸ್ ಇಟ್ ಈಸ್. ಇವಾಗ ನಾನು ನಮ್ಮ ಕಾರಲ್ಲಿ ಹೋಗ್ತೀನಿ, ನಮ್ಮ ಅಪ್ಪ ಮತ್ತೆ ಅವರು ಬೈಕಲ್ಲಿ ಬರ್ತಾರೆ. ಆ್ಯಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಊಟ ಮಾಡಬೇಕು. ಪಾರ್ಟಿ ಇವತ್ತು ಬರ್ಡೇ ಪಾರ್ಟಿದು ಊಟ ಇರುತ್ತೆ. ಬರ್ಡೇ ಬಂತು ಅಂದರೆ ಪಾರ್ಟಿ ಫಿಕ್ಸು, ಊಟ ಫಿಕ್ಸ್ ಅನ್ಕೊಳ್ಳಿ. ಈಗ ಬರ್ಡೇ ಎಲ್ಲ ಮುಗೀತು. ಬರ್ಡೇ ಹೇಗಿತ್ತು ಅಂತ ಕೇಳೋಣ. ಹೇಗಿತ್ತು ಆಂಟಿ? ಇದು ಫಸ್ಟು ಹೇಳಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ಮಾಡಿಸ್ತಿರೋದಾ ಅಥವಾ ಹೆಂಗೆ? ಜಾನುಗ್ ಫಸ್ಟ್ ಟೈಮ್ ಮಾಡಿಸ್ತಿರೋದಾ? ಹಾಯ್ ಇರ್ರಿ ಮೇಡಮ್, ಮಾತಾಡ್ತಿಲ್ವ ಇಲ್ಲಿ? ಹಾಕಿ ಆಂಟಿ. ನಾನು ಹೆತ್ತ ಮಗನೆಲ್ಲ ಹೇಳಿ ಆಂಟಿ, ಏನೇ ಹೇಳಿ ಹೆಂಗಿತ್ತು, ಏನ್ ಅನ್ಸ್ತು? ಫಸ್ಟ್ ಟೈಮ್ ಮಾಡಿಸ್ತಿರೋದಾ ನೀವು? ಬರ್ಡೇ ಗರ್ಲ್ ಹತ್ತುಕೋಣ, ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್. ಆಮೇಲೆ ಏನು ಹೇಳಕ್ಕಾಗಲ್ಲ. ಆಂಟಿ ನೀವು? ಆಂಟಿ ಬಿಡಿ ಸಾಕು. ಆಂಟಿ ಹೇಳಿ ಆಂಟಿ, ಜಾಸ್ತಿ ರಕ್ಷಿಸ್ತೀನಿ ಆಂಟಿ ನಿಮ್ನ. ಹೇಳಿ ಆಂಟಿ. ತುಂಬಾ ಚೆನ್ನಾಗಿದೆ ಅಂತ ಆಕ್ಚುಲಿ ನಾನು ಮೊದಲನೇ ಸತಿ ನೋಡ್ತಾ ಇದ್ದೀನಿ. ಹೌದಾ? ನಾನು ಅಷ್ಟೇ ಫಸ್ಟ್ ಟೈಮ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಆಂಟಿ, ಕ್ಲಿಯರ್ ಆಗಿ ಕನ್ನಡ ಬೇಡ. ಆಂಟಿ ಹೈದರಾಬಾದ್ ಅವರು ಕನ್ನಡ ಕಲಿತಾನೆ ಅವ್ರು. ಇನ್ನು ನಾನು ನೋಡ್ತಾನೆ ಇದ್ದೀನಿ, 5 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ, ಕಲಿತಾನೆ ಅವ್ರು. ಇನ್ನ ಏನೋ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಒಟ್ಟಿನಲ್ಲಿ. ಗೈಸ್ ಅವರಿಗೆಲ್ಲ ಹೊಟ್ಟೆ ಹಸಿತಿದಂತೆ. ಇಲ್ಲ ಕೆಳಗಡೆ ಅದು, ಅದಕ್ಕೆ ಈ ಕೇಕ್ನ ತಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೊಟ್ಟೆ ಪಪ್ಸ್ ಇಲ್ವಂತೆ, ಬೇರೆ ಜನ ಟ್ರೈ ಮಾಡಿ ನೋಡಬೇಕು. ಈ ಕೇಕ್ ಜೊತೆಗೆ ಬಜ್ಜಿನೂ ಕೂಡ ತಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಎಗ್ ಪಪ್ಸ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಬಜ್ಜಿ ತಗೋತಾ ಇದ್ದೀನಿ. ಆ್ಯಂಡ್ 2 ಬಾರ್ಬನ್, ಪಾಪ ಮಕ್ಕಳಿಗೆ ತಿನ್ನೋಗ್ಬೇಕಲ್ವ. ಗೈಸ್ ವಾಪಸ್ಸು ಮನೆಗೆ ಬಂದೆ ಆ್ಯಂಡ್ ಕಾರ್ ಪಾರ್ಕ್ ಮಾಡಿದೆ. ಕಾರ್ ಪಾರ್ಕ್ ಮಾಡೋ ಟೈಮಲ್ಲಿ ಈ ಚಿಕ್ಕ ಪುಟ್ಟ ಜಾಗಗಳಿರ್ತಾವಲ್ಲ, ಆ ಜಾಗದಲ್ಲಿ ನಾನು ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಪಾರ್ಕ್ ಮಾಡಿದ್ರೆ ಏನೋ ಒಂಥರ ನಾನು ನನಗೂ ಪಾರ್ಕ್ ಮಾಡಕ್ಕೆ ಬರುತ್ತೆ, ಸಕ್ಕತ್ತಾಗಿ ಮಾಡ್ತೀನಿ ಅನ್ನೋ ಒಂದು ಫೀಲ್ ಆಗುತ್ತೆ. ಯಾಕಂದರೆ ಆ ಚಿಕ್ಕ ಪುಟ್ಟ ಗ್ಯಾಪ್ ಇರೋದು ಮತ್ತು ತುಂಬ ಅಪ್ ಇರೋದು, ಇದು ಎಲ್ಲ ನಾನು ಪಾರ್ಕಿಂಗ್ ನಾನು ರಿಸ್ಕ್ ತಗೊಳ್ಳಲ್ಲ. ನಾನು ಅಪ್ಪಂಗೆ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಯಾರಾದರೂ ಫುಲ್ ಎಕ್ಸ್ಪೀರಿಯನ್ಸ್ ಇರೋದು ಅವ್ರಿಗೆ ಕೊಟ್ಬಿಡ್ತೀನಿ. ಈಗ ಇನ್ನೇನು ಇಲ್ಲ, ಸೇಮ್ ಆಸ್ ಇಟ್ ಈಸ್. 3 ಫ್ಯಾಮಿಲಿನೂ ಅಥವಾ ಒಬ್ಬೊಬ್ರು ಊಟ ಮಾಡೋದು ಜವಾಬ್ದಾರಿ ತಗೋತಾರೆ. ಆ್ಯಂಡ್ ಅಂದರೆ ನಾವು ಅಪ್ಪ ಈ ಐಟಮ್ ಮಾಡೋ ತಗೋತಾರೆ, ಅವ್ರ ಪಕ್ಕದ ಮನೆಯವ್ರು ಆ ಐಟಮ್ ಮಾಡೋ ತಗೋತಾರೆ. ಲಾಸ್ಟಿಗೆ ಐಟಮ್ ಎಲ್ಲ ಮುಗಿದ್ಮೇಲೆ ಕುತ್ಕೊಂಡು ಫ್ಯಾಮಿಲಿ ಎಂಜಾಯ್ ಮಾಡೋದಷ್ಟೇ. ನ್ಯೂ ಇಯರ್ ವ್ಲಾಗಲ್ಲಿ ಯಾವ ಥರ ನಾವು ಕುತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡೋದು ಸೇಮ್ ಆಸ್ ಇಟ್ ಈಸ್. ಈ ಸಲಿನೂ ಕೂಡ ಸೇಮ್.
ಗೈಸ್ ಅವತ್ತು ಏನೇನ್ ಜವಾಬ್ದಾರಿ ತಗೊಂಡಿದ್ರು ಅಂತ ಅವತ್ತೊಂದ್ಸಲ ಹೇಳಿದೆ. ಇವತ್ತು ಉಲ್ಟಾ ಅಂತೆ, ಅಂದ್ರೆ ಇವತ್ತು ಡಿಫ್ರೆಂಟ್ ಆಗಿ ಮಾಡ್ತಿರೋದು. ಅವ್ರು ಏನೇನ್ ಮಾಡ್ತಿದ್ವಿ ಬಾಬು ಇವತ್ತು ನೀನು? ಇವತ್ತು ಅವ್ರು ಬಿರಿಯಾನಿ ಮಾಡಿದ್ರು. ಅವ್ರ ಬಗ್ಗೆ ಬಿಟ್ಟ ನೀನ್ ಏನ್ ಮಾಡ್ತಿದ್ದೆ? ನಾನು ಬಿರಿಯಾನಿ ಮಾಡ್ತೀನಿ, ಮಟನ್ ಫ್ರೈ ಮಾಡ್ತೀನಿ. ಮಟನ್ ಫ್ರೈ. ಇವತ್ತು ನಮ್ಮ ಡ್ಯಾಡಿ ಮಾಡ್ತಿರೋದು ಚಿಕನ್ ಬಿರಿಯಾನಿ ಮತ್ತೆ ಮಟನ್. ಈಗ ಅವ್ರು ಏನ್ ಮಾಡ್ತಾರ ಅಂತ ಕೇಳ್ಕೊಂಬರೋಣ. ಅವ್ರದ್ದು ಡಿಫ್ರೆಂಟ್ ಇವತ್ತು. ಆಂಟಿ ಇವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿ, ನೀವ್ ಏನೇನ್ ಮಾಡ್ತಾ ಇದ್ರಿ ಹೇಳಿ ಇವತ್ತು ಅಡ್ಗೆ? ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ. ನೀವು ನಮ್ಮ ಅಪ್ಪ ಮಾಡ್ತಿರೋ. ಇವತ್ತು ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಂತೆ. ಇನ್ನು ಆ ಕಡೆ ಬಂದ್ರೆ ಬಿರಿಯಾನಿ ಮತ್ತೆ ಮಟನ್ ಫ್ರೈ. ಇವಾಗ ಟೈಮ್ ಬಂದು 8:15. ನೋಡಿ ಇಲ್ಲಿ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಬಂದು ಕುತ್ಕೊಳ್ಳೋಕೆ, ಹಾಜರಾಕಿ, ಎಂಜಾಯ್ ಮಾಡೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಆಸ್ ಇಟ್ ಈಸ್ ನ್ಯೂ ಇಯರ್ ಅಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು ಸೇಮ್ ಆಸ್ ಇಟ್ ಈಸ್ ಈಗ ಸೆಲೆಬ್ರೇಟ್ ಅದನ್ನೇ ಮಾಡ್ತಾ ಇರೋದು. ಅಂಡ್ ನಾನು ಸರಿಗಮಪ ನೋಡ್ತಾ ಇದ್ದೀನಿ ಬಿಕಾಸ್ ಕಿಚ್ಚ ಸುದೀಪ್ ಅವ್ರದ್ದು ಶೋ ಅಂದ್ರೆ ನ್ಯೂ ಇಯರ್ ಸ್ಪೆಷಲ್ ವಿತ್ ಕಿಚ್ಚ ಸುದೀಪ್ ಅಂತ ಸರಿಗಮಪ ಬಂದಿದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಈಗೇನು ಹೇಳ್ದೆ ಹೇಳಮ್ಮ, ಅವ್ರಿಗೆ ಅಂಕಲ್ ಹೇಳಿದ್ರು ಹೇಳು. ನ್ಯೂ ಇಯರ್ ದಿನ ಅರ್ಧ ಮಾಡಿದ್ದ ಪಾರ್ಟಿ ಇವತ್ತು ಫುಲ್ ಮಾಡ್ತಾ ಇದ್ದೀವಿ. ಇವತ್ತು ಪಾರ್ಟಿ ಏನಕ್ಕೆ ಮಾಡ್ತಿರೋದು ಹೇಳಿ ಒಟ್ಟಿಗೆ ಜೋರಾಗಿ? ಆಂಟಿ ಏನ್ ಹೇಳಿದ್ರಿ ಆಂಟಿ? ನ್ಯೂ ಇಯರ್ ಪಾರ್ಟಿ ಅಂತೆ ಆಂಟಿ. ಜಾನು ಬರ್ಡೇ ತಾನೇ ಮಾಡ್ತಾ ಇರೋದು. ಹಾ ಹೇಳಿ. 1 2 3 4 ಎಸ್. ನನಗೂ ಬರಿಲ್ಲ, ಸಾರಿ. ಗೈಸ್ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ಬರ್ಡೇ ಸೆಲೆಬ್ರೇಷನ್ ಆಸ್ ಯೂಶಲ್ ಯಾರು ಫಸ್ಟ್ ಟೈಮ್ ಮಾಡಿರಲ್ವೋ ಅವರಿಗೆ ಮಾಡಿಸೋದು ಒಂದು ಖುಷಿ ಇರುತ್ತೆ. ಅಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದೇ ಬೇರೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದೇ ಬೇರೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಡಿಫ್ರೆಂಟ್ ವೈಬ್ ಇರುತ್ತೆ. ಸಖತ್ ಎಂಜಾಯ್ ಮಾಡಿದ್ವಿ, ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೀವು ವಿಡಿಯೋ ನೋಡೋರು ಕೂಡ ತುಂಬಾ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ಮೇಲಿಂದ ಈ ಮಂತು ಒಳಗಡೆ ಒಂದು ಕೆಲವೊಂದು ಚಾಲೆಂಜಸ್ ವೀಡಿಯೋಸ್ ಏನೇನಿದೆಯೋ ಅದನ್ನೆಲ್ಲ ಟ್ರೈ ಮಾಡ್ತೀನಿ ನೀವು ಲೈಕ್ ಅಪ್ಲೋಡ್ ಮಾಡೋದಕ್ಕೆ. ಕೀಪ್ ವೈಟಿಂಗ್ ಆ್ಯಂಡ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.